ಒಂದಿನ ಹಾಲಿಗೆ ತುಂಬ ಬೇಜಾರಾಗತ್ತಂತೆ. ಎಲ್ಲರೂ ನನ್ನನ್ನು ಉಪಯೋಗಿಸ್ಕೊಳ್ತಾರೆ. ಕಾಫಿ ಮಾಡೋದಕ್ಕೆ, ಟೀ ಮಾಡೋದಕ್ಕೆ, ಪಾಯಸ ಮಾಡೋಕ್ಕೆ, ಪ್ರಸಾದ ಮಾಡೋಕ್ಕೆ ಎಲ್ಲ ಕಡೆ ನನ್ನ ಉಪಯೋಗಿಸ್ಕೊಳ್ತಾರೆ. ಆದರೆ ರಾತ್ರಿ ಆದರೆ ಬಂದು ನನಗೆ ಹುಳಿ ಹಾಕ್ತಾರೆ, ಅಂದರೆ ಏಪು ಹುಳಿ ಮೊಸರನ್ನ ಹಾಕಿ ಬಿಡ್ತಾರೆ ಅಂತ ಬೇಜಾರು ಮಾಡ್ಕೊಳ್ತಾ ಇರತ್ತಂತೆ. ಆಗ ಹಾಲು ನನಗೆ ನನ್ನದೇ ಆದ ಅಸ್ತಿತ್ವ ಸಿಗಬೇಕು, ನನ್ನದೇ ಆದ ಬೆಲೆ ಸಿಗಬೇಕು ಅಂತ ತಪಸ್ಸಿಗೆ ಕೂರುತ್ತಂತೆ. ಸ್ವಲ್ಪ ವರ್ಷ ಆದಮೇಲೆ ದೇವರು ಪ್ರತ್ಯಕ್ಷವಾಗಿ ಹಾಲಿಗೆ ಕೇಳ್ತಾನಂತೆ, ಯಾಕೆ ಏನಾಯ್ತು ಹಾಲಪ್ಪ ಅಂತ. ಅದಕ್ಕೆ ಹಾಲು ಹೇಳುತ್ತಂತೆ, ನೋಡು ದೇವ್ರೆ, ನನ್ನ ಎಲ್ಲರೂ ಕಾಫಿ, ಟೀ, ಪಾಯಸ ಮತ್ತು ಪ್ರಸಾದ ಮಾಡೋಕೆ ಉಪಯೋಗಿಸ್ಕೊಳ್ತಾರೆ, ಆದರೆ ರಾತ್ರಿ ಬಂದು ಹುಳಿ ಮೊಸರು ಹಾಕಿ ಬಿಡ್ತಾರೆ ಅಂತ ಹೇಳುತ್ತಂತೆ. ಆಗ ದೇವ್ರು ಹೇಳ್ತಾನೆ, ನಿನಗೆ ಹುಳಿ ಮೊಸರು ಹಾಕಿದ್ರೆ ನೀನು ಮೊಸರಾಗಿ ಇನ್ನು 2 ದಿನ ಹೆಚ್ಚು ಬದುಕ್ತೀಯ. ಅದೇ ಮೊಸರನ್ನ ಕಡದ್ರೆ ಮಜ್ಜಿಗೆ ಆಗಿ ಇನ್ನು 3 ದಿನ ಹೆಚ್ಚು ಬದುಕ್ತೀಯ. ಅದೇ ಮಜ್ಜಿಗೆಗೆ ಇನ್ನಷ್ಟು ಕಡಿದು ನೊರೆ ತೆಗೆದು ಬೆಣ್ಣೆ ಮಾಡಿದ್ರೆ ಹೇಗಿದ್ರು 1 ವಾರ ಬದುಕ್ತೀಯ. ಬೆಣ್ಣೆಯನ್ನ ಕಾಯಿಸಿ ನಿನ್ನನ್ನ ತುಪ್ಪವಾಗಿ ಮಾಡಿದ್ರೆ 6 ತಿಂಗಳಿಗಿಂತ ಜಾಸ್ತಿನೇ ಬದುಕ್ತೀಯ. 1 ಲೀಟರ್ ಹಾಲಿಗೆ 30 ರೂಪಾಯಿ ಆದ್ರೆ 1 ಲೀಟರ್ ತುಪ್ಪಕ್ಕೆ 800ರಿಂದ 1000 ರೂಪಾಯಿ ಆಗುತ್ತೆ. ನಿನಗೆ ಹುಳಿ ಹಿಂಡೋರು ಯಾರಾದ್ರೂ ಪರವಾಗಿಲ್ಲ, ನಿನ್ನನ್ನ ಕಾಯೋಕೆ ನಾನಿದ್ದೀನಿ, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾನೆ. ಎಷ್ಟು ಸತ್ಯ ಅಲ್ವಾ? ನಮ್ಮ ಲೈಫಲ್ಲೂ ಕೂಡ ಹುಳಿ ಹಿಂಡುವವರು ಇರಬೇಕು, ಆಗಲೇ ನಮ್ಮ ಬೆಲೆ ಜಾಸ್ತಿ ಆಗೋದೆಲ್ಲ ಒಳ್ಳೇದಕ್ಕೇನೆ ಅಲ್ವಾ?